ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಭಾಗದವರಿಗೆ ಸ್ವಾಗತ. ನಾನು ಮೊನ್ನೆ ನಿಮಗೆ ಈ ಒಂದು ಪಾಠದ ಬಗ್ಗೆ ಸ್ವಲ್ಪ ವಿವರಣೆ ನೀಡಿದ್ದೆ. ಎಷ್ಟು ಒಂದು 2-3 ಪೇಜ್ಗಳವರೆಗೂ ಅದರ ಬಗ್ಗೆ ಹೇಳಿದ್ದೆ. ಅಂದರೆ ಈ ನಮ್ಮ ಮನೆಯ ದೀಪ ಅಲ್ಲಿ ರಮಾ ಅನ್ನುವಂತಹ ಹುಡುಗಿ ಎಷ್ಟು ಆ ಒಂದು ತಂದೆ ತಾಯಿಗಳನ್ನು ಹಚ್ಕೊಂಡಿದ್ದು, ಆನಂತರ ತಂದೆ ತಾಯಿಗಳು ಆ ಮಗುವನ್ನು ಯಾವ ರೀತಿಯಾಗಿ ನೋಡ್ತಾರೆ, ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅನ್ನುವಂತಹ ಒಂದು ಪ್ರೀತಿ ಸಲಿಗೆಯ ಒಂದು ಮೂಲಕವಾಗಿ ಆ ಒಬ್ಬ ಲೇಖಕರು ಬರೀತಾರೆ ನೋಡ್ರಿ. ಅದರ ಮುಂದುವರಿದ ಭಾಗವನ್ನು ಇವತ್ತು ಹೇಳಿ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ. ಅಂದರೆ ಇದು ಮುಂದುವರಿದ ಭಾಗ ಎಷ್ಟು ವಿವರಣೆ ಇದೆ ಅನ್ನೋದಕ್ಕಿಂತ ಅದರ ಒಳಾರ್ಥದಲ್ಲಿ ಆ ಮಗುವಿನ ಲಾಲನೆ ಪಾಲನೆ ಜೊತೆಗೆ ಅವರು ಏನನ್ನ ಕಂಡುಕೊಂಡ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ನೋಡ್ತಾ ಹೋಗೋದು. ಈಗ 2 ವರ್ಷಗಳಾದ ಮೇಲೆ ನಾವಿಬ್ಬರು ರಮೆ ಎದುರು ಈಗಿನಷ್ಟು ಸರಸವಾಡಲು ಸಾಧ್ಯವಾಗದೇ ಹೋದರೂ ಮದುವೆ ಮೊದಲ ದಿನಗಳಿಗಿಂತ ಹೆಚ್ಚಾಗಿ ಈಗ ಮಗುವಾದ ಮೇಲೆ ನಾವು ಹತ್ತಿರ ಆಗಿದ್ದೇವೆ. ಅಂದರೆ ಮದುವೆ ಆದ ನಂತರ ಏನಾಗಿತ್ತು, ಸ್ವಲ್ಪ ಏನು ನಾಚಿಕೆ ಸ್ವಭಾವ ಕಾಡ್ತಿರುತ್ತೆ. ಆ ನಾಚಿಕೆ ಸ್ವಭಾವ ಜೊತೆಗೆ ಅವ್ರಿಗೇನೋ ಒಂದು ಮಗು ಆದ ನಂತರ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಆ ಒಂದು ತಂದೆ ತಾಯಿಗಳು ಅನ್ನೋದನ್ನ ಈ ಒಂದು ಪಾಠದ ಮೂಲಕ ನಾವು ತಿಳ್ಕೋಬಹುದು. ಹೊಂದಿಕೊಂಡಿದ್ದೇವೆ ಅಂತಂದ್ರೆ ಆ ಒಂದು ತಂದೆ ತಾಯಿಗಳು ಮಗುವಾಗುತ್ತ ಮುಂಚೆ ಸ್ವಲ್ಪ ಹೆದರಿಕೆ ಭಾವ ಆಗಿರ್ಬೋದು, ನಾಚಿಕೆ ಸ್ವಭಾವವಾಗಿಯೂ ಇತ್ತು. ಆ ಮಗು ಆದಮೇಲೆ ಆ ಮಗುವನ್ನು ನೆಪ ಮಾಡಿ ಅವರಿಬ್ಬರು ಇನ್ನೂ ಹತ್ತಿರ ಆಗಿದ್ದಾರೆ. ಆ ಮಗುವನ್ನು ಇಬ್ಬರ ನಡುವೆ ಸೇತುವೆ ಆಗಿದೆ ಅಂತಂದ್ರೆ ಹೇಳ್ತಾರೆ ಅವರು. ಅದ್ರ ಮುಂದೆ ಹೇಳ್ತಾರೆ ಮಾಡಿ ಏನಂತಂದ್ರೆ, ನಮ್ಮಿಬ್ಬರ ಬಾಳುವೆಯ ಬಳ್ಳಿ ಹೂ ಬಿಟ್ಟ ಪಾರಿಜಾತವೇ ನಮ್ಮಿಬ್ಬರ ಒಲುಮೆಯ ಬಿಸಿಗೆಯಾಗಿದೆ, ಜೀವನದ ಸಾರ ಆಗಿದೆ. ಹಾಗೆಂದು ನನ್ನ ಮತ್ತು ವಸುಂಧರೆಯ ಕಣ್ಣು ಮುಂದಿನಲ್ಲಿ ಯಾವತ್ತೂ ಈ ಪುಟ್ಟ ಮಗಳ ಚಿತ್ರವೇ ತಿರುಗುತ್ತಿರುತ್ತದೆ. ಅಂದರೆ ನಮ್ಮಿಬ್ಬರ ನಡುವಿದ್ದಂತಹ ಈ ಒಂದು ಸೇತುವೆ ಇಬ್ಬರ ಕಣ್ಣಲ್ಲೂ ಸಹ ಏನಂತ ಹೇಳಿದ್ರೆ ಒಂದು ಚಿತ್ರ. ಆ ಮಗು ನನ್ನ ಕಣ್ಮುಂದೆ ಬೆಳೆದ ಪಾರಿಜಾತದ ಹೂ, ಆ ಹೂವನ್ನು ನಾನು ನೋಡಬೇಕು, ನಾನು ಮುದ್ದಿಸಬೇಕು, ನಾನು ಪ್ರೀತಿ ಮಾಡಬೇಕು ಅನ್ನುವಂತಹ ಸ್ವಭಾವ ಆ ಮಗುವಿನ ಮೇಲೆ ಬರುತ್ತಂತೆ. ಅವಳು ನಗುವಿನಲ್ಲಿ ತಾವು ನಗುತ್ತಿರುತ್ತೇವೆ, ಆ ಮಗುವಿನ ನಗುವಿನಲ್ಲಿ ನಾವು ನಗ್ತಾ ಇರ್ತೇವೆ. ಅದೇ ನಮ್ಮಿಬ್ಬರ ನಡುವೆ ಇದ್ದಂತಹ ಒಂದು ಸೇತುವೆ ಅಂತ ಹೇಳ್ತಾರೆ ಅವರು. ಎಂಥ ಮಾಟಗಾತಿ ನಮ್ಮಿಬ್ಬರು ನಾವು ಅಳಿಸ್ತಾ ಇದ್ದಾಳೆ. ಪುಂಗಿ ಎದುರಿನ ಹಾವಿನಂತೆ ನಾವು ಅವಳ ಎಲೆ ಬಾಳಿನ ಪುಂಗಿಯ ನಿನಾದಕ್ಕೆ ಮೈಮರೆತು ನಟಿಸ್ತಾ ಇದ್ದೇವೆ. ಇದು ಅರ್ಥ ಎಷ್ಟಂತಂದ್ರೆ, ಒಂದು ಮಗು ಹುಟ್ಟು ಅಂತಂದ್ರೆ ಆ ಮಗು ಏನೇ ಮಾಡಿದ್ರು ಸರಿ. ಆ ತಂದೆ ತಾಯಿಗಳಿಗೆ ಒಂದೇ ಮಗುದಲ್ಲಿ ಹೇಳ್ಕೊಂಡಿದ್ವಿ, ಮಕ್ಕಳ ಆಟ ಅಂತಂದ್ರೆ ಒಂದು ರೀತಿಯಾದ ದೇವರ ಆಟ ಇದ್ದಾಗಂತ. ಆ ಮಗು ಎಂತಹ ದೊಡ್ಡ ವ್ಯಕ್ತಿಗಳನ್ನು ಮಗುವನ್ನಾಗಿಸ್ತದ, ಎಂತಹ ಗರ್ಭ ವ್ಯಕ್ತಿಗಳನ್ನು ಸಹ ಮಗುವನ್ನಾಗಿಸ್ತದ. ಆ ಮಗುವಿನ ಒಂದು ಶಕ್ತಿ ಅದ. ಹಂಗ ಈ ಮಗು ಕವಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮಿಬ್ಬರ ನಡುವೆ ಇರುವಂತಹ ಈ ಮಗು ಹಾವು ಪುಂಗಿಯನಾದಕ್ಕೆ ತಲೆಬಾಗುವಾಗ ಇದು ನಮ್ಮನ್ನು ಸಹ ತಲೆಬಾಗಿಸ್ತದ. ಆ ಕೆಂದಿದ್ದೆ ಸರಿ, ಅವಳು ಮಾಡಿದ್ದೆ ಸರಿ ಅಂತ ಮುಂದೆ ಹೇಳ್ತಾರೆ ನೋಡ್ರಿ. ಮೊದಲು ಮಾತನಾಡುತ್ತಾ ತಾಯಿಯ ಬಳಿಯಿಂದ ತಂದೆಯ ಬಳಿಗೆ, ತಂದೆಯಿಂದ ತಾಯಿಯ ಬಳಿಗೆ ಅಳಿದಾಡುತ್ತಾ ಮನೆ ತುಂಬ ಜೀವ ತಂದಿದ್ದಾಳೆ ರಮಾ. ಈ ಜೀವನ ನನಗಾಗಲಿ ವಸುಂಧರೆಗಾಗಲಿ ಸುಖದ ಆಗರವೇನೂ ಇಲ್ಲ. ದುಃಖದ ಸೆರಗಿನಲ್ಲಿ, ಕಹಿಯಾದ ನೆನಪಿನಲ್ಲಿ, ನೋವಿನ 100 ದಾರಿಗಳಲ್ಲಿ ನಾವಿಬ್ಬರು ನಡೀತಾ ಇದ್ದೇವೆ. ಅಂದ್ರೆ ನೀವು ಯಾವತ್ತಿಗೂ ಕಹಿಗಟ್ಟಿನ ತಂದವಳೆಲ್ಲ ಸುಖದ ಆಗರವನ್ನು ಕೊಟ್ಟಿಲ್ಲ. ಆದ್ರೆ ನಮ್ಮ ಕಹಿ ಘಟನೆಗಳನ್ನ ಮರೆಸಿ ಹಾಕಿ ಸುಖವನ್ನು ನೀಡುತ್ತಿರುವಂತಹ ಒಂದು ದೇವತೆ ಅಂತ ಹೇಳ್ತಾರೆ ನಮ್ಮ ಕವಿಗಳು. ಯಾಕಂತಂದ್ರೆ ಆ ಮಗುವಿನ ಮುಖ ನೋಡಿ ತಮ್ಮ ಕಷ್ಟಗಳನ್ನು ಬೆಳೆದಿರ್ತಾರೆ ನೋಡ್ರಿ ಸಮಾಜ. ಅಲ್ಲಿ ನಮ್ಮ ಗರತಿಯಾದರೂ ಸಹ ಈ ದೇವ್ರ ಹೇಳ್ತಾರೆ ನೋಡ್ರಿ, ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸೋ ದೇವರೇ ಅಂತ ಹೇಳೋ ಜೊತೆಗೆ ಮಗುವಿನ ಮುಖ ನೋಡ್ತಾ ನೋಡ್ತಾ ನನ್ನ ಜೀವನವನ್ನ ನಾನು ಸಾರ್ಥಕ ಮಾಡ್ಕೋತೀನಿ ಅಂತ ಹೇಳ್ತಾಳ್ರಿ. ಜಾನಪದದಲ್ಲಿ ಒಂದು ಪದ ಬರುತ್ತೆ, ಅದು ಗರತಿ ಇದ್ದವಳು ಹಾಡ್ತಾವಳ, ನನ್ನ ಮನತುಂಬ ಮಕ್ಕಳಲ್ಲಿ ಆ ಮಕ್ಕಳು ಮುಖ ನೋಡ್ತಾ ನೋಡ್ತಾನೆ ಏನ್ ಮಾಡ್ತೀನಿ, ನನ್ನ ಎಲ್ಲ ಕಷ್ಟಗಳನ್ನ ಕಳಿತೀನಿ ಅಂತಂದು ಹೇಳುವಂತಹ ಮಾತು ಅಲ್ಲಿ ಗರತಿಯಾದವರು ಮಗುವನ್ನ ಕೇಳ್ತಾರ ಆ ದೇವರಿಗೆ. ಆದ್ರೆ ಇಲ್ಲಿ ಸಿಕ್ಕಂತಹ ಒಂದು ಮಾತು ಏನಂತಂದ್ರೆ, ಈ ಒಂದು ಮಗುವನ್ನ ನೋಡಿದ ತಕ್ಷಣ ನಮ್ಮ ಎಲ್ಲಾ ಕಷ್ಟಗಳನ್ನು ಮರಿತೀವಿ ಅಂತ ಹೇಳ್ತಾರೆ. ನನಗೆ ಒಂದು ಆಸೆಯನ್ನು ಮಾರ್ಮಿಕವಾಗಿ ಅವರು ಪಾಠ ಕಲಿಸಿ ಶಾಂತಿ ಮೂಲ ಮಂತ್ರಗಳನ್ನು ಬೋಧಿಸುವ ಮಹಾಗುರುವಾಗಿದ್ದಾಳೆ. ಅಂದ್ರೆ ಈ ಒಂದು ಶಾಂತಿಯನ್ನ ಕರುಣಿಸುವಂತಹ ಮಹಾಗುರು ಯಾರಾಗಿದ್ದಾಳೆ ಅಂತಂದ್ರೆ ಈ ರಮಾ ಆಗಿದ್ದಾಳೆ. ಅದಕ್ಕೆ ಈ ಒಂದು ಕವಿಗಳು ಆ ಮಗುವಿನ ಮುಖದಲ್ಲಿ ಎಲ್ಲವೂ ಅಡಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು ದುಃಖವನ್ನು ಮೆರಿತೀವಿ, ಅದೊಂದು ರೀತಿಯಾದ ಪಾರಿಜಾತದ ಹೂ ಅಂತವರು ವರ್ಣಿಸ್ತಾರ.
ನಮ್ಮಿಬ್ಬರ ಪಾಲಿಗೂ ರಮ ಗುರುವೇ. ಯಾವತ್ತಿಗೂ ಗುರು ಇದ್ದಾಗ ಅವರುಗಳನ್ನ ನಾವು ಕೇಳ್ತಾ ಇರ್ತೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು 8 ತನಕ ದುಡಿಯುವ ವಸುಂಧರೆ ರಾತ್ರಿ ಹಾಸಿಗೆ ಬಂದಾಗ ರಮೆಯನ್ನ ಎದೆ ಮೇಲೆ ಕೂರಿಸಿಕೊಂಡು ಅವಳ ಮಗುವನ್ನೇ ನೋಡುತ್ತಿರುತ್ತಾಳೆ. ಮೂಲೆಯಲ್ಲಿ ಕುಳಿತು ಬರೆಯುವ ನನಗೆ ತಾಯಿ ಮಕ್ಕಳು ಚಿರಂತನವಾದ ಸ್ಫೂರ್ತಿಯಾಗಿದ್ದಾರೆ. ಅಂದ್ರೆ ಆ ಒಂದು ತಾಯಿಯವರು ಮಗುವಿನ ಜೊತೆಗೆ ಆಟ ಆಡ್ತಾ ಆಡ್ತಾ ತನ್ನ ಎಲ್ಲಾ ಕಷ್ಟಗಳನ್ನು ಬರೀತಾಳೆ. ಜೊತೆಗೆ ಅವಳು ಬೆಳಗ್ಗೆಯಿಂದ 5 ಗಂಟೆಗೆ ಏನು ಮಾಡ್ತಾನ, 8 ತನಕ ಸಂಜೆ 8 ತನಕ ಬರೀ ದುಡಿತಾನೆ ಅಂತಾಳ ಅವಳು. ಅದೇ ಮನೆ ಕೆಲಸ ಅವರು ಏನಿರ್ತಾವ ನೋಡ್ರಿ, ಆ ಒಂದು ಮಗುವಿನ ಲಾಲನೆ ಪಾಲನೆಯನ್ನು ತಾಯಿನೇ ಮಾಡಬೇಕು. ಅಂದ್ರೆ ತಂದೆಯಾದವನು ಏನ್ ಮಾಡ್ತಾನೆ, ಆ ತಾಯಿಗೆ ಒಪ್ಪಿಸಿ ಬಿಟ್ಟ ಹೋದಂತ ಮುಗಿತು, ಮತ್ತೆ ಸಂಜೆಗೆ ಅವ್ರ ಜೊತೆ ಆಟ ಆಡ್ಕೊಂತಾನೆ ತಾನು ಹೋಗ್ತಾನೆ ತಂದೆಯಾದವನು. ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇತ್ತು ಅಂತಂದ್ರೆ ಆ ಮಗುವಿನ ಲಾಲನೆ ಪಾಲನೆ ಏನು ನಿಮ್ಮಂತಹ ಏನು ಹುಡುಗ ಹುಡುಗಿಯರೇ ಮಾಡ್ತೀರಿ, ಚೆನ್ನಾಗಿ ಪಾಲನೆ ಮಾಡ್ತೀರಿ. ಆದರೆ ಒಂದು ಮನೆಯಲ್ಲಿ ತಂದೆ ತಾಯಿ ಮತ್ತು ಮಗು ಇಬ್ಬರೇ ಇದ್ದಾಗ ಅವ್ರ ಮನಸ್ಸಿಗೆ ಸ್ವಲ್ಪ ಮಾಡ್ತಾ ಹೋಗ್ತಾನೆ. ಇಲ್ಲಿ ಆದಿತ್ತು ಅದೇ, ಆ ತಂದೆಯವರು ಏನು ಮಾಡ್ತಾರೆ, ತಾಯಿ ಬಳಿ ಬಿಟ್ಟು ಹೋದ ಅಂತ ಒಮ್ಮೆ ಸಂಜೆಗೆ ಬರ್ತಾನೆ. ಆ ತಾಯಿ ಮಗುನ ಪಾಲನೆ ಮಾಡ್ತಾ ಮಾಡ್ತಾ ತನ್ನ ಎಲ್ಲ ಕೆಲಸ ಮಾಡ್ಕೊಡೋದು ಸಂಜೆ 8 ತನಕ. ಆಗ ಇವ್ರಿಗೆ ಒಂಥರ ಖುಷಿ ಆಗುತ್ತೆ, ಏನೋ ಆ ಮಗುನ ಪಾಲನೆ ಮಾಡ್ಕೊಂಡು ಈ ತಾಯಿ ಎಷ್ಟು ಪುಣ್ಯಾತೀತಿ ಅಂತ. ಕ್ರಮ ಬೆಳೆಯುತ್ತಾ ಬಂದ ಹಾಗೆಲ್ಲ ವಸುಂಧರೆಗೆ ಕೆಲಸಗಳು ಹೆಚ್ಚಾಗುತ್ತವೆ. ನನ್ನ ಕೆಲಸವು ನನ್ನ ಹಾಗೆ ಸುಲಲಿತವಾಗಿ ನಡೆಯುತ್ತಿಲ್ಲ. ಅವಳು ಎಲ್ಲಿ ಹೋಗುತ್ತಾಳೆ, ಏನು ಮಾಡುತ್ತಾಳೆ ಎಂದು ಅವಳ ಮೇಲೆ ಕಣ್ಣಿಟ್ಟೇ ಇರಬೇಕು. ಏನಂತಂದ್ರೆ ಈ ನಮ್ಮ ಸಮಾಜದಾಗ ಏನು ಈ ಮಗು ಬೆಳೀತಾ ಬೆಳೀತಾ ಅವಳ ಮೇಲೆ ಜಾಸ್ತಿ ನಾವೇನು ಮಾಡ್ತೀವಿ, ಎಲ್ಲವನ್ನು ಮರೆತು ಅವಳ ಮೇಲೆ ಫೋಕಸ್ ಮಾಡ್ತೀವಿ. ಇದು ನಮ್ಮ ಒಂದು ದೃಷ್ಟಿಕೋನ. ಮೊದಲಿನಿಂದ ನಾವು ಬೆಳ್ಕೊಂಬಂದಿದ್ದೆವು. ಏನಂತಂದ್ರೆ ಮಗು ಅದು ಎಲ್ಲೋ ಆಟ ಆಡ್ತಾ ಹೊರಗೆ ಹೋಯ್ತು ಅಂದ್ರೆ ಒಂದು ಕಣ್ಣು ಅಲ್ಲೇ ಇರುತ್ತೆ, ಎಲ್ಲಿ ಹೋಗುತ್ತಾ ಏನಿಲ್ಲ ಅಂತಂದು. ಹಾಗೇನೆ ಇವರು ಸಹ ತಾವು ಮೂಲೆಯಲ್ಲಿ ಬರ್ತಾ ಕೂತಿದ್ರು, ಮಗು ಎದ್ದು ಎಲ್ಲೋ ಎತ್ತು ಎಲ್ಲಿಲ್ಲ ಏನು ಮಾಡ್ತಾ ಇದೆ ಅವ್ರು ಕಣ್ಣು ಇಟ್ಟೇ ಇರ್ತಾರೆ. ಅವಳು ಬೆಳೀತಾ ಬೆಳೀತಾ ಏನಾಗ್ತದೆ ಸುಲಲಿತವಾಗಿ ಹಿಡಿತಾ ಇರ್ತಾಳೆ. ಅವಳು ಎಲ್ಲಿ ಹೋಗುತ್ತಾಳೆ, ಏನು ಮಾಡ್ತಾಳೆ, ಅವಳ ಮೇಲೆ ಕಣ್ಣು ಇಟ್ಟೇ ಇರಬೇಕು. ಮನೆಯ ಬಿಡುವಿಲ್ಲದ ಕೆಲಸದಲ್ಲೂ ಕಾಲ ಕಾಲಕ್ಕೆ ಸರಿಯಾಗಿ ಅವಳ ಕೆಲಸ ಮುಗಿಸ್ಬೇಕು. ನಮ್ಮ ಇಂದಿಲ್ಲ ನಾಳೆ ಬೆಳೆದು ದೊಡ್ಡವನಾದ ಮೇಲೆ ವಸುಂಧರೆಯನ್ನ ಕೂರಿಸಿ ಅವಳೇ ಕೆಲಸ ಮಾಡಿ ಅದು ಹೌದು. ಏನಂತಂದ್ರೆ ಈ ಒಂದು ರಮ ಇದ್ದವಳು ಬೆಳೆದು ದೊಡ್ಡವಳು ಆದ ನಂತರ ಏನಾಗುತ್ತವಳು ಆ ತಾಯಿಯನ್ನ ಕೂರಿಸಿ ತಾವು ಏನು ಮಾಡ್ಬೋದು, ಮುಂದೆ ಕೆಲಸ ಮಾಡಬಹುದು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅವಳು ಲಾಲನೆ ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಈಗ ಮುಂದೆ ಅವಳು ದೊಡ್ಡವಳಾದ್ಮೇಲೆ ನಮ್ಮ ಲಾಲನೆ ಪಾಲನೆ ಮಾಡೇ ಮಾಡ್ತಾಳೆ ಅನ್ನೋಂಥ ಒಂದು ದೃಷ್ಟಿಕೋನ ಈ ಒಂದು ಕಥೆಯಲ್ಲಿ ಬಂದದ. ಆದರೆ ನನಗೆ ಈ ಸುಖ ನೆಮ್ಮದಿ ಕೈ ತುಂಬಿದ ಕೆಲಸದಲ್ಲೂ ದೊರಕುವ ಆಹ್ಲಾದ ಈಗ ಆಗ ಏನೇಳಿ ಬಂದಾವು. ಈಗ ನೋಡಿ ಎಷ್ಟು ಖುಷಿಯಾಗಿದ್ದೀನಿ ನಾನು. ಆ ಮಗುವಿನ ಮುಗ್ಧ ಮುಖವನ್ನು ನೋಡಿ ನೋಡಿ ನಾನು ಎಲ್ಲ ದುಃಖವನ್ನು ಮೆರಿತಾ ಇದ್ದೀನಿ. ನಾನು ಅಷ್ಟೋ ಖುಷಿಯಾಗಿದ್ದೀನಿ. ಆದರೆ ಮುಂದೆ ಅವಳು ದೊಡ್ಡವಳಾದ್ಮೇಲೆ ನಮ್ಮನ್ನು ಲಾಲನೆ ಪಾಲನೆ ಮಾಡೋದು ನೋಡ್ರಿ, ಅದು ಇನ್ನೂ ಸುಖಕರವಾಗುವುದು. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಅವನ್ನ ಎಲ್ಲ ಮರ್ತಿ ಬಿಡ್ತೀನಿ ಅಂತಂದು ಅವಳಿಗೆ ಮಾಡ್ತಾ ಒಂದು ದುಃಖದ ಸಂಗತಿಯನ್ನು ಹೇಳ್ತಾರೆ. ಈ ದಿನಗಳೆಲ್ಲ ಆ ಒಂದು ಕನಸಾಗಿ ಉಳಿದಾವು. ಇದನ್ನ ಏನಂತಂದ್ರೆ ಅದು ಒಂದು ಕನಸಾಗಿ ಉಳಿದ್ಬಿಡ್ತಾವ. ಯಾಕಂತಂದ್ರೆ ಆ ಕನಸುಗಳನ್ನ ನಾವು ಬೆಳಕು ಹಾಕ್ತಾ ಹೋಗ್ತೀವಿ. ನೀವು ಅಜ್ಜ ಅಜ್ಜಿಯರು ನೋಡ್ರಿ, ನಾವು ನಿಮ್ಮ ಮುಂದೆ ಕೂತ್ಕೊಂಡು ತಮ್ಮ ಹಿಂದಿನ ವೃತ್ತಾಂತವನ್ನೆಲ್ಲ ಹೇಳ್ತಾ ಇದ್ರು ಅಂತಂದ್ರೆ ಅದ್ರ ಅರ್ಥ ಅವ್ರ ಹಿಂದಿನದನ್ನ ನೆನಪು ಮಾಡಿ ನಿಮಗೆ ಏನ್ ಮಾಡ್ತಾರ ಅವರು ದಾರಿಯನ್ನು ಮಾಡಿಕೊಡ್ತಾರ. ಅವರು ನಾನು ನಿನ್ನ ನೆಟ್ಟಿದಾಗ ಹಿಂಗಿದ್ದೆ ಹಂಗಿದ್ದೆ ಹಿಂಗೆ ಮಾಡಿದೆ ಅಂತ ಹೇಳ್ತಾರೆ. ನೀವು ಅಜ್ಜ ಅಜ್ಜಿಯರ ನಿಜವಾದ ಮಾತನ್ನ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಅದೊಂಥರ ಯಾವ್ಯಾವ ಗುರುಗಳು ಬೇಡ, ಪಾಠಗಳು ಬೇಡ, ಏನು ಬೇಡ. ಅಷ್ಟು ನಿಜವಾದ ಜೀವನದ ಮಾರ್ಗದರ್ಶನ ಮಾಡ್ತಾರೆ ನಿಮ್ಮ ಅಜ್ಜ ಅಜ್ಜಿಗಳು. ಅವರಿಂದ ಕೇಳ್ಕೊರಿ. ನೀವು ಎಷ್ಟೋ ಹಲವಾರು ಮಾತುಗಳನ್ನ ಕೇಳಿ ತಿಳ್ಕೊಂಡಿರ್ತೀರಿ. ನಿಮ್ಗೆ ಜೀವನಕ್ಕೆ ನೀವೇ ದಾರಿ ಮಾಡ್ಕೊತೀರಿ. ಅಂತ ಅನುಭವದ ಮಾತುಗಳು ಅಜ್ಜ ಅಜ್ಜಿ ಇರ್ತಾವ. ಹಾಗೆ ಇವರು ಸಹ ದೊಡ್ಡವಳಾದ್ಮೇಲೆ ಅವ್ರು ಪಾಲನೆ ಮಾಡ್ಬೇಕಾದ್ರೆ ಅವರು ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಸಮಾಜ ಹೆಂಗೆ ಕರೀತಾರೆ ನೋಡ್ರಿ, ಏನಯ್ಯ ಯಾರಿಗೂ ಹುಟ್ಟಿದ ಮಗು ಒಂದು ನೆನಪು ಹುಟ್ಟಿದೆಯಾ ಎಂದು ನನ್ನ ಗೆಳೆಯರೆಲ್ಲ ಅಣಕಿಸ್ತಾರೆ. ರಮ ಹುಟ್ಟಿ ಸದ್ಯ ನೀವು ಮನೆಯಲ್ಲೇ ಇರುವಂತೆ ಮಾಡಿ ಕಾಲ ಕಾಲಕ್ಕೆ ಊಟ ನಿದ್ದೆಗೆ ಅವಕಾಶ ಕಲ್ಪಿಸಿದ್ದಾಳೆ ಎಂದು ವಸುಂಧರೆ ಪ್ರಶಂಸಿಸುತ್ತಾಳೆ. ಅಂದ್ರೆ ಸಮಾಜದಲ್ಲಿ ತನ್ನ ಫ್ರೆಂಡ್ಸ್, ಈಗ ಯಾರೋ ಒಬ್ಬ ಫ್ರೆಂಡ್ ಇದ್ದವನು ಕರೀತಾನ, ಇಲ್ಲಪ್ಪ ಮನೇಲಿ ಕೆಲಸ ಇದೆ, ಏನಪ್ಪ ಮಗು ಹುಟ್ಟಿದ ನಮ್ಮ ಬರ್ತೇವೆ ಬಿಟ್ಟು ಅನ್ನುವಂಥ ಮಾತು ಬರುತ್ತೆ. ಆ ಮಾತು ಬರುತ್ತೆ ಅನ್ನೋದಕ್ಕೆ ಇವಳು ಏನಂತಾಳೆ, ತಾಯಿ ಇದ್ದವಳು ಅಂತಂದ್ರೆ ಆ ಮಗುವಿನ ತಾಯಿ ಇಲ್ಲ, ಅವಳು ಸರಿಯಾದ ಕಾಲಕ್ಕೆ ಊಟವನ್ನು ನೀನು ಮನೆಯಲ್ಲೇ ಮಾಡ್ತಾ ಇದೆಯಾ ಅಂತಂದು ಹೇಳ್ತಾಳೆ. ಯಾಕಂದ್ರೆ ಮಗುವಿನ ಸಂಬಂಧ. ಯಾರು ಮಾತು ನಿಜ?
ರಮ ಹುಟ್ಟುವ ಮುನ್ನ ನಮ್ಮ ಮನೆಯಲ್ಲಿ ಕಾಲು ಕಟ್ಟಿರಲಿಲ್ಲ. 3 ಗಂಟೆಗೆ ಊಟ, ಮನಸ್ಸು ಬಂದಾಗ ನಿದ್ದೆ. ಈಗ ಹಾಗಿಲ್ಲ. ರಮ ಊಟಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ಅಣ್ಣ ನಿಲ್ಲದಿದ್ರೆ ಆಗೋದಿಲ್ಲ. ಅವಳ ಪಕ್ಕದಲ್ಲಿ ನಾನೇ ಕೂತ್ಕೋಬೇಕು. ಇಲ್ಲಿ ಅಣ್ಣ ಅಂತಂದ್ರೆ ಅಪ್ಪ. ಏನಂತಂದ್ರೆ ಮಗು ಇದು ಏನಂದ್ರೆ ಅವ್ರು ಊಟಕ್ಕೆ ಬೇಕಾದ್ರೆ ರೇಗಿರ್ಬೇಕು. ಊಟ ನಾ ಇರೋದು ಮಾಡೋದಿಲ್ಲ ಮಗು. ನೋಡ್ರಿ, ವಿಚಾರ ಮಾಡಿ, ಯಾವ್ದಾದ್ರು ಮಗು ಇತ್ತಂದ್ರೆ ಅಪ್ಪ ಅಮ್ಮನ ಬಿಟ್ಟು ಊಟ ಮಾಡೋದಿಲ್ಲ. ಕೆಲವೊಂದು ಮಕ್ಕಳು ಆ ಥರ ಕುಡಿ ಮಾಡಿದ್ರು ಅಂತಂದ್ರೆ ಇನ್ನು ಕೆಲವೊಬ್ರು ಯಾವ ಥರ ಮಾಡ್ತಾರೆ, ಯಾವಾಗ ಬೇಕಾದ್ರೆ ನಾವು ಊಟ ಅನುಕೂಲ ಆಗೋಣ. ಇದು ಒಂದು ಸಂಪ್ರದಾಯ. ಹಂಗ ಇಲ್ಲಿರುವಂತಹ ಮಗು ಏನು ಮಾಡ್ತಾ, ಅಪ್ಪ ಇದ್ರೇನೆ ನಾನು ಊಟ ಮಾಡ್ತೀನಿ ಅಂತ ಹಠ ಇರ್ತದ. ಅದಕ್ಕೆ ಫ್ರೆಂಡ್ಸ್ ಅಂತಾನು ದೂರ ಮಾಡಿ ಮಗುವಿಗೋಸ್ಕರ ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾನ. ಅದಕ್ಕೆ ಅವ್ರು ಬೈತಿರ್ತಾರ. ಎಲ್ಲಿಗೆ ಇರುತ್ತಾಳೆ, ನಾನು ಬರುತ್ತೇನೆಂದು ಹಠ ಹಿಡಿಯುತ್ತಾಳೆ. ಅಂದ್ರೆ ಹೋಗಬೇಡ, ಇಲ್ಲೇ ಇರು, ನನ್ನ ಚಿತ್ರ ಬರ್ಕೊಡು, ಗಾಡಿ ಮಾಡಿಕೊಡು ಎಂದೆಲ್ಲ ಹೇಳುತ್ತಾ ಅಂಗಿಯ ಕೊಡಿ ಹಿಡಿದು ನಿಲ್ಲಿಸ್ತಾಳೆ. ಆದರೆ ನಾನೆಲ್ಲೂ ಹೊರಗೆ ಹೋಗಕ್ಕೆ ಬಿಡಲ್ಲ. ನನ್ನ ಮಗಳು ಇದ್ದಿದ್ದರಿಂದಲೇ ನಾನು ಸರಿಯಾದ ಸಮಯಕ್ಕೆ ಮನೆಯಲ್ಲೇ ಬರ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ನಾನು ಮನೆಯಲ್ಲೇ ಇದ್ದುಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಡುಗೆ ಬರ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಮಗು ಅಂದ್ರೆ ರಮ. ರಾತ್ರಿ ನಾನು ಬರುವುದು ತಡವಾದ್ರೆ ಅವಳು ಕೇಳುತ್ತಾಳಂತೆ, ಕತ್ಲಾಯ್ತಲ್ಲ, ಅಪ್ಪ ಇನ್ನೂ ಯಾಕೆ ಬರಲಿಲ್ಲ ಎಂದು. ಅದನ್ನು ಕೇಳೋ ಮಾತು ಎಷ್ಟು ಚೆನ್ನಾಗಿ ನೋಡ್ರಿ. ಅಂದರೆ ಕತ್ಲಾದ ತಕ್ಷಣವಾಗಿ ಭಯ. ತಾಯಿ ಮತ್ತು ಮಗು ಇಬ್ಬರೇ ಅದಾರ. ಅಲ್ಲಿ ಅಪ್ಪ ನಾವು ಮನೆಯಲ್ಲಿದೆ ಅಂತಂದ್ರೆ ಅವ್ರ ಇಡೀ ಜಗತ್ತೇ ಒಂದು ಕಣ್ಣು ಹೊಂದಿದ್ದಂಗ. ವಿಚಾರ ಮಾಡ್ರಿ, ನಿಮ್ಮ ಮನೆಯಲ್ಲಿ ಅಪ್ಪ ಇರಲಿಲ್ಲ ಅಂತ ನಿಮ್ಗೆ ಯಾವುದಾದ್ರೂ ಒಂದು ತೊಂದರೆ, ಹೆದರಿಕೆ ಇದ್ದೇ ಇರ್ತದ. ಇನ್ನು ಕೆಲವ್ರ ಮನೆಯಲ್ಲಿ ಅಪ್ಪ ಇರಲಿಲ್ಲ ಅಂದರೆ ಎಷ್ಟು ಆರಾಮಾಗಿರ್ತಾರೆ, ಅದು ನಿಜ. ಆದರೆ ಇಲ್ಲಿ ಕೆಲವೊಬ್ರು ಅಂದ್ರೆ ತಂದೆ ಇದ್ದ ಅಂತ ನಮಗಿತ್ತು, ಅವನೇ ಜಗತ್ತು, ಅವನೇ ಈ ಮನೆಯ ಒಂದು ಒಡೆಯ ಮಟ್ಟಿಗೆ ಅವ್ರಿದ್ರು ಅಂತಂದ್ರೆ ಯಾವುದೇ ಭಯ ಇರಲ್ಲ. ಏನು ಬಂದ್ರು ಅವರೇ ನಿಭಾಯಿಸ್ತಾರ ಅನ್ನೋಂತಹ ಧೈರ್ಯ. ಮುಂದೆ ಹೇಳ್ತಾರೆ ನೋಡ್ರಿ, ನಾನು ಅವಳನ್ನು ಒಮ್ಮೊಮ್ಮೆ ರಾಮಿ ಎಂದು ಕರೆಯುತ್ತೇನೆ. ಅಂದ್ರೆ ಅವಳನ್ನ ಮುದ್ದಾಗಿ ಕರೆಯೋ ರೀತಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ ಏನಾದ್ರು ಪಿಂಕು ಅಂತ ಕರೀತಾರೆ. ಹಾಗೇನೆ ಇವರು ಹಲವಾರು ರೀತಿಯಲ್ಲಿ ತಮ್ಮ ಹೆಸರುಗಳನ್ನ ಶಾರ್ಟ್ಕಟ್ ಮಾಡಿ ಕರೆಯೋದು ಒಂದು ರೂಢಿ. ಹಾಗೇನೆ ನಾನು ಅವಳನ್ನ ರಾಮಿ ಎಂದು ಕರೆಯುತ್ತೇನೆ, ವಸುಂಧರೆ ರಮ ಎಂದು ಕರೆಯುತ್ತಾಳೆ. ಅವಳ ಹೆಸರು ರಮಾಮಣಿ. ನಿಜವಾಗ್ಲೂ ಅವಳ ಹೆಸರು ರಮಾಮಣಿ. ಅದು ರಾಮಿ ಅಂತ ಕರೀತಾರೆ, ತಾಯಿ ರಮ ಅಂತ ಕರೀತಾರೆ. ಆದರೂ ನಿನ್ನ ಹೆಸರಿನಿಂದ ಕೇಳಿದ್ರೆ ಹೇಳುತ್ತಾಳೆ ತಾಯಿಯ ಮಗಳು ರಮ. ಅಂದ್ರೆ ತನ್ನ ತಾಯಿಯ ಮಾತಿನ ಕಡೆನೇ ಹೋಗ್ತಾಳೆ ಈ ಮಗಳು, ಅಂದ್ರೆ ತಾಯಿ ಮಗಳು. ಅಂದ್ರೆ ತನ್ನ ತಂದೆ ಕಡೆ ಬರಲ್ಲ. ಅಂದ್ರೆ ಈ ಹೆಣ್ಣು ಮಕ್ಕಳಿಗೆ ತಾಯಿ ಅಂತಂದ್ರೆ ಅಷ್ಟು ಪ್ರೀತಿ. ಯಾಕಂದ್ರೆ ದೊಡ್ಡವಳು ಆದರೂ ಸಹ ತನ್ನ ಮನಸ್ಸಿನ ಎಲ್ಲಾ ಮಾತುಗಳು ತಾಯಿಗೆ ಹೇಳ್ತಾರೆ ವಿನಃ ತಂದೆ ಹೊತ್ತು ಸತ್ರ ಹೇಳಲ್ಲ. ಯಾಕಂದ್ರೆ ಈ ಹೆಣ್ಣು ಮಕ್ಕಳು ಆ ತಾಯಿ ಆದವಳಿಗೆ ಒಂದು ರೀತಿಯಾದ ಮಾಣಿಕ್ಯ ಇದ್ದಂಗೆ. ಯಾವತ್ತಿಗೂ ಅದು ಅದ್ರ ಜೊತೆನೇ ಇರಬೇಕು, ಅದರ ಒಳಗಿನ ಮಾತು ತಿಳ್ಕೊತಿರ್ಬೇಕು. ಆ ಹೆಣ್ಣು ಮಗಳಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾಳ ಅಂತಂದ್ರೆ ಮುಂದೆ ಅವಳು ಏನು ಹೇಳಿಲ್ಲ ಅಂತಂದ್ರು ಅವಳ ಮನದಾದ ಕೆಲವು ಮಾತುಗಳು ನೇರವಾಗಿ ಅರ್ಥ ಆಗ್ತಿರ್ತಾವ. ಇದು ನಿಜವಾದ ಮಾತು. ಹಾಗೇನೆ ನೀವು ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಡಿಸ್ಕಸ್ ಮಾಡ್ಬೋದಿತ್ತು. ಆದ್ರೆ ಆ ತಂದೆ ತಾಯಿಗಳ ನಡುವಿದಂತಹ ಮಗು ಎಷ್ಟು ಅನ್ಯೋನ್ಯವಾಗಿ ಬೆರೀತದ ಅನ್ನೋದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಹೇಳ್ತಾ ನೋಡ್ರಿ, ಅಣ್ಣ ತುಂಬಾ ಕೆಟ್ಟವರಲ್ಲವೇನು ರಮ ಎಂದು ಕೇಳುತ್ತಾಳೆ. ಅಲ್ಲಿ ಅಣ್ಣ ಅಂತಂದ್ರೆ ಅಪ್ಪ, ಅಲ್ಲಿ ಅಣ್ಣ ಅಂತ ಕರೀತಾರೆ. ಅವ್ರು ಕೇಳ್ತಾಳೆ ಅಂತ ಮಗುವಿಗೆ, ನಿಮ್ಮಪ್ಪ ತುಂಬಾ ಕೆಟ್ಟವರಲ್ವಾ ಅಂತಂದ್ರೆ, ಯಾಕಂದ್ರೆ ಅವಳ ಮೇಲೆ ಪ್ರೀತಿ ಇಲ್ಲ ಅವ್ರಿಗೆ ಜಾಸ್ತಿ, ತಾಯಿ ಮೇಲೆ. ಅದಕ್ಕೆ ಕೇಳುವನ್ನಿಂದ ನನ್ನ ಕಡೆ ಕೊಡುತ್ತಾ ಅದಕ್ಕೆ ರಮ ಹೌದು ಚಿತ್ರ ಬರ್ಕೊಡುದಿಲ್ಲ, ಕೆಟ್ಟವರು ಇರುತ್ತಾಳಂತೆ. ಮುಯಿ ಕೇಸಲು ನಾನು ಕೇಳುತ್ತೇನೆ, ಮಾಮಿ ಕೆಟ್ಟವರಲ್ವೇ ರಮ? ಆಗ ರಮ ಅವಳನ್ನೇ ನೋಡುತ್ತಾಳೆ, ತುಂಬಿಗೆಣ್ಣೆ ಸರಿಸಿ, ಮಾಮಿ ತುಂಬಾ ಮಾತೊಂದು ನನಗೆ ಅರ್ಥವಾಗುತ್ತದೆ. ವಸುಂಧರೆ ವಿವರಿಸುತ್ತಾಳೆ, ಮಾಮಿ ಒಳ್ಳೆಯವರು, ಹಪ್ಪಳ ಮಾಡಿಕೊಡ್ತಾರೆ. ನೋಡ್ರಿ ಎಷ್ಟು ಚಂದ ಅಂತಂದ್ರೆ ಆ ಮಗುವಿನ ಮುಗ್ಧತನ ನಮ್ಮೆಲ್ಲರಿಗೂ ಆಕರ್ಷಿಸ್ತದ್ರೆ, ನಮ್ಮ ಎಲ್ಲಾ ದುಃಖಗಳನ್ನ ಹೊಡೆದೊಡಿಸ್ಬಿಡ್ತದ. ಅಷ್ಟು ಪ್ರೀತಿ ಆ ಒಂದು ಮಗು ಅಂತಂದ್ರೆ. ಹಾಗೇನೆ ಆ ತಂದೆ ಕಡೆ ವಿರೋಧ ಯಾಕು ಅಂತಂದ್ರೆ ಅವನು ಸರಿಯಾಗಿ ಅವಳನ್ನ ಕೇರ್ ಮಾಡೋದಿಲ್ಲ. ಅದಕ್ಕೆ ಅವಳು ಸ್ವಲ್ಪ ವಿರೋಧ ಮಾಡ್ತಾಳೆ. ಇನ್ನು ಕೆಲವರಿಗೆ ಏನು ತಂದೆ ಅಂತಂದ್ರೆ ಅವನೇ ಜಗತ್ತು, ಅಂದ್ರೆ ಒಂದು ರೀತಿಯಾದ ಸ್ವರ್ಗ ಇದೆ ತಂದೆ ಅಂತಂದ್ರೆ. ಅವರು ಯಾವತ್ತಿಗೂ ಆ ಒಂದು ತಂದೆಯನ್ನ ಬಿಟ್ಕೊಡೋದಿಲ್ಲ ಕೆಲವೊಬ್ರು ಹೆಣ್ಮಕ್ಳು. ಹೌದಾ? ಅದಕ್ಕೆ ನೀವು ಅಪ್ಪ ಅಂದ್ರೆ ಆಕಾಶ ಅನ್ನೋ ಒಂದು ಕಥೆಯನ್ನ ಓದಿದ್ರು ಗೊತ್ತಾಗತ್ತ. ಹಾಗೇನೆ ಈಗ ಮುಂದೆ ಏನು ಮಾಡ್ತಾರ, ನಮ್ಮ ತಾಯಿ ಇದ್ದವರು
ಬಳಸಿರ್ತಾರಲ್ಲ ಆ ಒಂದು ಕಾರಣ ಇಟ್ಕೊಂಡು ಅದನ್ನು ನಮ್ಮ ಮಾಮಿ ಅವಳು ಹಬ್ಬ ಮಾಡ್ಕೊಳ್ತಾಳೆ, ಸಂಜೆ ತನಕ ಏನೆಲ್ಲ ಬಿಡೋದು ಮಾಡ್ಕೊಳ್ತಾಳೆ, ಅಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊತಾಳೆ ಮಗು. ಮುಂದೆ ಹೇಳ್ತಾ ನೋಡ್ರಿ, ದಿನಗಳಂತೆಲ್ಲ ಹೀಗೆ ಕಳೆದು ಹೋಗುತ್ತದೆ. ರಮ ನೀಡುವ ಸಂತೋಷ ನಮ್ಮಿಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಮನೆಯ ಮೊದಲನೇ ಮೊಮ್ಮಗಳುಗಳು, ಮನೆಯವರಿಗೆಲ್ಲ ಕೈಗೊಂಬೆ. ಮನೆಯ ಒಕ್ಕಲು ಮಕ್ಕಳೆಲ್ಲ ಬಂದು ನಮಗಿಂತ ಮೊದಲೇ ಅವಳನ್ನು ಮಾತಾಡಿಸ್ತಾರೆ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಅತ್ತೆ ಎಲ್ಲರೂ ಅವಳು ಸಗುವೆ. ಎಲ್ಲರ ಬಾಯಲ್ಲೂ ರಮ ರಮ ರಮ. ಕಾರಣ ಏನಂತಂದ್ರೆ, ಇವರು ಒಬ್ರು ಯಾರೋ ಅಂದ್ರು ಮನೆಗೆ ಬಂದ್ರು ಅಂತಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ಯಾರೋ ಅಂತಂದ್ರೆ ನಮ್ಮನ್ನ ಕೇರ್ ಮಾಡಂಗಿಲ್ರಿ, ಮಗುನ ಕೇರ್ ಮಾಡ್ತಾರ. ಕಾರಣ ಆ ಮಗುವಿನ ಮೇಲೆ ಇರುವಂತಹ ಪ್ರೀತಿ, ಅದರ ತೊದಲು ನುಡಿ, ಅದರ ನಗು, ಅದರ ಅಳು ಎಲ್ಲವೂ ಚಂದ. ಅದಕ್ಕೋಸ್ಕರ ನಮಗಿಂತ ಅದನ್ನ ಕೇರ್ ಮಾಡ್ತಾರಂತೆ. ಈಗ ಆ ಮಗು ಇದೇನು ಮಾಡುತ್ತಾ, ಅವ್ರ ಹತ್ರ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಪರಿಚಯ ಇರೋದಿಲ್ಲ. ಈಗ ಯಾವಾಗಲೂ ಮನೆಗೆ ಹೋದ್ರೆ ನಿಮ್ಮ ಮಕ್ಕಳು ನಿಮ್ಗೆ ಸನಿಗೆ ಬರೋಲ್ಲ. ಯಾಕಂತಂದ್ರೆ ಅಷ್ಟು ಏನು ಅವ್ರಿಗೆ ಪರಿಚಯದಾಗ ನನ್ನ ತಂದೆ ತಾಯಿಗಳನ್ನ ಅಪ್ಪಂತವು ಕೂತಿರ್ತಾವ. ಅದಕ್ಕೆ ಇಲ್ಲಿ ಅಜ್ಜ ಅಜ್ಜಿ ಕೇಳ್ತಾರಂತೆ ಈ ಒಬ್ಬಲೇಖಕರಿಗೆ. ಆದರೆ ಅವರಿಗೆ ಅಷ್ಟು ಹೊಂದಿಕೊಂಡಿಲ್ಲ. ಆದರೆ ನಾನು ವಸುಂಧರೆ ಇಬ್ಬರೇ ಹೊಂದಿಕೊಳ್ಳುತ್ತೇವೆ. ತಾಯಿ ತಂದೆ ಎಂಬ ಮಾತಿನಿಂದ ನಾನು ಹೀಗೆ ಹೇಳುತ್ತಿಲ್ಲ. ನಿಜವಾಗಿಯೂ ರಮ ಅಷ್ಟು ಚಿಕ್ಕ ಹುಡುಗಿ ಆದರೂ ನಮ್ಮಿಬ್ಬರ ಜೊತೆ ಬೆಳೆಸಿದಷ್ಟು ಸಲಿಗೆ ಇನ್ನಾರು ಬಳಿಯೂ ಇಲ್ಲ. ಅದೇಕೋ ನಾಕಾನೆ. ನಮ್ಮ ಬಳಿ ಹಾಗೆ ಆಟವಾಡುವವರೆಗೂ ಅವ್ರ ಬಳಿ ಹೋದುಕೊಳ್ಳಿ ಸುಮ್ಮನೆ ಕುಳಿತುಕೊಳ್ಳುವುದನ್ನು ನೋಡಿ ನಮ್ಮ ತಾಯಿ ಹೇಳುತ್ತಾಳೆ, ಏನಾದರೂ ಹೇಳಿಕೊಟ್ಟಿದೆಯೇನೋ ಗಂಡ ಹೆಂಡತಿಯವರು ಜೊತೆಗೆ ಹೋಗಬೇಡ ಎಂದು. ನೋಡ್ರಿ, ಇಲ್ಲಿ ಇರುವಂತಹ ಒಂದು ಮಾತು ಎಷ್ಟು ಅಂತಂದ್ರೆ, ಯಾರಾದರೂ ನಿಮ್ಮ ಮನೆಗೆ ಬಂದ್ರು ಅಂತಂದ್ರೆ ಅವಾಗ ನಿಮ್ಮ ಮಗು ಇದ್ದು ನಿಮ್ಮ ಬಾಜುನ ಕೂಡ್ತಿರ್ತಾರೆ. ಯಾಕಂದ್ರೆ ಅನಾನ್ ಪರ್ಸನ್ ಬಂದಾಗ ನಮ್ಗೆ ಗೊತ್ತಿಲ್ಲ ಅನ್ನೋ ಒಂದು ಮನಸ್ಥಿತಿ ಅದಕ್ಕೆ ಪರಿಚಯದಲ್ಲ. ಆದರೆ ಅವ್ರು ಕರೆದ್ರು ಹೋಗೋದಿಲ್ಲ. ಯಾಕಂತಂದ್ರೆ ನಿಮ್ಮಲ್ಲಿರುವಂತಹ ಸಲಿಗೆ, ಬಾಂಧವ್ಯ, ಪ್ರೀತಿ ಅವ್ರಿಗೆ ಹೌದು ಇಲ್ಲ. ಹಾಗೇನೆ ಅವರು 4 ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಬಿಟ್ಟು ಅವ್ರ ಜೊತೆ ಇರುತ್ತೆ. ಕಾರಣ ಏನಂತಂದ್ರೆ ಅಲ್ಲಿ ಆ ಸಲಿಗೆ, ಆ ಬಾಂಧವ್ಯ ನಮ್ಮನ್ನ ಆಗಿಂದಾಗಲೇ ಕೊಡುವುದಕ್ಕೆ ಬಿಡಲ್ಲ. ಇದೇ ಸಲಿಗೆ ಬಾಂಧವ್ಯ ಇಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣುಮಗಳು ತನ್ನ ತವ್ರ ಮನೆ ಬಿಟ್ಟು ಗಂಡ ಮನೆಗೆ ಹೋಗ್ಬೇಕಾದ್ರೆ ಎಷ್ಟೋ ದುಃಖ ಪಡ್ತಾಳ. ಇದು ನಿಜವಾದ ಮಾತು. ಹಾಗೇನೆ ವಸುಂಧರೆ ಹೇಳ್ತಾಳೆ, ಏನ್ರಮ್ಮ ಹಾಗಂದು ಹೇಳ್ಕೊಟ್ಟಿದ್ದೇವೇನು? ನನ್ನ ಬಾಳುವೆ ಬೆಟ್ಟದ ಅಡಿಗಳಲ್ಲಿ ಹಸಿರು ಹುಲ್ಲಿನ ತಟದ ಮೇಲೆ ಮಂಜುಳನಾದಗಳಿಗೂ ಹರಿಯುವ ಪುಟ್ಟ ಬೆಳ್ಳಿ ನೊರೆಗಳ ತೊರೆಯೊಂದು ಹರಿಯುತ್ತಿದೆ. ಆ ತೊರೆಯ ಜೋಗಿನಲ್ಲಿಯೇ ನಮ್ಮ ಮನೆ ಹಸಿರಾಗಿದೆ. 100 ಸಹಸ್ರ ನಗುವಿನ ಹೂ ಅರಳಿ ನಿಂತುಕೊಂಡಿದೆ. ಹೂ ಗಿಡಗಳ ಹಿಂದೆ ಬಣ್ಣ ಬಣ್ಣದ ನವಿಲು ಬಂದು ಜಾಗದ ಮಾಡುತ್ತಿದೆ. ಗರಿಗೆದರಿದ ತೊರೆಯ ನಿನಾದದ ನಡುವೆ ಗಾನದ ಅಲಿಯುತ್ತೇರಿ ಬರುತ್ತಿದೆ. ಮಧುರವಾಗಿ ಆ ತೊರೆ ಬರುತ್ತದೆ. ಆ ಹೂಗಳು ಬಾಡವು ಮಂಜುಳಿನಾದ ಕರಿಗೆ ಹೋಗುವು. ಅಂದ್ರೆ ಇಲ್ಲಿ ಎಷ್ಟು ಚಂದ ಅದ ಅಂತಂದ್ರೆ, ಆ ಒಂದು ನಿಸರ್ಗದ ವಿವರಣೆಯನ್ನ ತನ್ನ ಮಗಳಿಗೆ ಹೋಲಿಸಿ, ಅವಳು ಎಷ್ಟೇ ನಕ್ಕರು ಎಷ್ಟೇ ಹತ್ತರೂ ಸಹ ನಮ್ಮ ಒಂದು ಮಗಳು ಒಂದು ರೀತಿಯಾದ ಹೂ ಅರಳಿದಷ್ಟು ಸುಖ ಕೊಡ್ತಾಳ. ಅವಳ ನಗು ಹೂ ಅರಳಿದಂಗಾಗತ್ತಂತ. ಹಾಗೇನೆ ಅವಳ ಒಂದು ನಗು ಆಗಲಿ, ಅವಳ ಒಂದು ಆಟ ಪಾಠ, ಆಮೇಲೆ ಅವಳ ಒಂದು ತೊದಲು ನುಡಿ ಎಲ್ಲವೂ ಸಹ ಅಂದರೆ ಸೂರ್ಯೋದಯ ಆದಂತ, ಜೊತೆಗೆ ಮಂಜುಳನಾದ ಕೇಳಿದಂತ, ಅವು ಚೀರಾಟ ಮಂಜುಳನಾದ. ಇನ್ನೊಬ್ಬರು ತೊಂದರೆ ಕೊಡ್ತಿರ್ಬೋದು, ಆದರೆ ತಂದೆ ತಾಯಿಗಳಿಗೆ ಅವಳು ಎಷ್ಟೇ ಕೂಗಾಡಲಿ ಎಷ್ಟೇ ಚೀರಾಗಲಿ ತಮಗೆ ಮಂಜುಳನಾದ ಎಷ್ಟು ಚಂದ ಚೀರ್ತಾಳಲ್ಲ ಅಂದರೆ ಅವಳಷ್ಟು ಪ್ರೀತಿ. ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಆ ಒಂದು ಮೋಹ ನಮ್ಮನ್ನು ಮಾಡುತ್ತಾ ಬಿಗಿ ಗಂಟಲ್ಲಿ ಕಟ್ಟಿ ಬಿಡ್ತೀರಿ. ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನೇ ಬಳಸಬೇಕಾದ್ರೆ ಆಗಿನ ಸಂದರ್ಭದಲ್ಲಿ ನೀವು ಎಷ್ಟೇ ಕೀಟನೆ ಮಾಡಿದ್ರು ಸಹಿಸಿಕೊಂಡಾರ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಮೇಲೆ ಇಟ್ಟಂತಹ ಅಷ್ಟು ಪ್ರೀತಿ, ಅಷ್ಟು ಬಾಂಧವ್ಯ ಯಾವತ್ತು ಅನ್ನೋರು ಕಳ್ಕೊಳ್ಳೋದಿಲ್ಲ. ಮುಂದೆ ನೀವು ಕಳ್ಕೊಳಕ್ ಹೋಗ್ಬೇಡ್ರಿ ಅನ್ನೋದೇ ಈ ಒಂದು ಪಾಠದ ಉದ್ದೇಶ. ಅದು ನಿಮ್ಮನ್ನು ನೀವು ಬೆಳೆಸ್ಕೊಳ್ಳಿ, ಮತ್ತು ನಿಮ್ಮನ್ನು ನೀವು ತಿಳ್ಕೊಳ್ಳಿ. ನನ್ನ ತಂದೆ ತಾಯಿಗಳು ನನ್ನನ್ನು ಹೆಂಗೆ ಬೆಳೆಸಿದ್ರು, ನನ್ನ ಅಜ್ಜ ಅಜ್ಜಿ ನನ್ನನ್ನು ಯಾವ ಥರ ಬೆಳೆಸಿದ್ರು. ನೋಡ್ರಿ, ಅಜ್ಜ ಇದ್ದ ಆತನ ಹೆಗಲ ಮೇಲೆ ಹೊತ್ಕೊಂಡು ಇಡೀ ಊರೆಲ್ಲ ತಿರುಗಾಡಿಸ್ಕೊಂಡ್ಬರ್ತಾನೆ. ಯಾಕಂದ್ರೆ ಅವನು ನೋಡ್ಲಾರ್ದಾನ ಅವನು ನೋಡ್ಲಿ ಅಂತಂದು. ಆ್ಯಕ್ಚುಲಿ ಅದು ಅಪ್ಪ ಅಂತ ಕೆಲವೊಂದು ಕಡೆ ಹೇಳಿದ್ದಾರೆ, ಆದರೆ ಜಾಸ್ತಿ ಹತ್ತುಗಳು ಯಾರು ಅಂದ್ರೆ ಅಜ್ಜ. ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಅಂದ್ರೆ ಅಜ್ಜಂದಿರು ತಾವು ಹೋಗ್ಬೇಕಾದ್ರೆ ತಮ್ಮ ಕೈಯಲ್ಲಿ ಈಗಲ್ಲ ತನ್ನ ಮೊಮ್ಮಗು, ಅದಕ್ಕೆ ಹೆಗಲ ಮೇಲೆ ಹೊತ್ಕೊಂಡು ತಾವು ಏನು ಮಾಡ್ತಾರೆ, ಅವರು ಜಗತ್ತೆಲ್ಲ ತಿರುಗಾಡ್ಕೊಂಡು ಬರ್ತಾರೆ, ಬರ್ತಾರೆ. ನೋಡಿರ್ಬೇಕಾರೆ ಎಲ್ಲರೂ ವಾಕಿಂಗ್ ಹೋದಾಗ ಅದಂದ್ರೆ ಕೆಲವೊಂದು ಕಡೆ ಬಂದಿರ್ತಾರೆ, ಕೆಲವೊಂದು ಕಡೆ ಅಪ್ಪ ಮನೆ ಕರ್ಕೊಂಡು ಬಂದಿರ್ತಾರೆ. ಅಂದ್ರೆ ಆ ಒಂದು ಮಗುವಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಷ್ಟು ಬಂಧನದಲ್ಲಿ ಸಿಲುಕಿಕೊಂಡು ಹೇಳ್ತಾರೆ ಅವರು, ಇದು ನನ್ನ ಮಗು ಅಂತಂದು. ಇನ್ನೊಬ್ಬರಿಗೆ ಬೈತಾರೆ, ಮಗು ಏನೂ ಅನ್ನಂಗಿಲ್ಲ, ಅಷ್ಟು ಪ್ರೀತಿ ಅವರಿಗೆ. ರಮೆ ಅಂತ ಮಕ್ಕಳಿರುವ ತನಕ ಎಂಥ ಬರುವ ನೆಲವೂ ಹೀಗೆ ಹಸಿರಾದೀತು.
ನೋಡಿ, ಇಂಥ ಮಗು ಇರೋ ತನಕ ಯಾವತ್ತೂ ಈ ಬಳ್ಳಿಗಳು ಸಹ ಹಸಿರಾದಂತ. ಒಂದು ಸಲ ನೀಲಿ ಆಕಾಶವನ್ನು ಹುಟ್ಟುವ ಪಶ್ಚಿಮ ಘಟ್ಟಗಳ ತುದಿಯಲ್ಲಿ ವರ್ಣದ ಮುಗಿಲುಗಳು ತೆರೆಯುವುದನ್ನು ಕಣ್ಣರಳಿಸಿ ರಮಾ ನೋಡುತ್ತಾ ಕುಳಿತಿದ್ದಂತೆ. ಕದಲದೆ ಮಗು ಆಟವಾಡುವ ಜೊತೆ ಇಲ್ಲದವರಂತೆ ಕೊರಗುತ್ತದೆ ಅಂದುಕೊಂಡು ಅಜ್ಜಿ ಬೇಗ ವಸುಂಧರೆಯ ಕರೆದು ಹೇಳಿದಂತೆ, ಮಗು ಆಟಕ್ಕೆ ಜೊತೆಯಿಂದ ಕೊರಗುತ್ತಿದೆ, ನೀನಂತೂ ಅದ್ರ ಜೊತೆಗೆ ಮಗುವಿನ ಚಿಂತೆನೇ ಮಾಡಿಬಿಟ್ಟಿದ್ಯಾ. ಅಂದ್ರೆ ಆ ಮಗು ಇದ್ದದ್ದು ಏನ್ ಮಾಡ್ತಾರ, ಅವಾಗ ಆಟ ಆಡ್ಬೇಕಾದ್ರೆ ಹೊರಗಡೆ ನೋಡ್ತಾ ಇರತ್ತ, ನನಗೂ ಯಾರು ಹೇಳಿರಲಿಲ್ಲ ಅಂತಂದು. ಆಗ ಅಜ್ಜಿ ಹೇಳ್ತಾರಂತ, ಈ ತಾಯಿಗೆ ಮಗು ಜೊತೆ ನೀನು ಸ್ವಲ್ಪ ಕಾಲ ಕಳಿ, ಅವ್ರ ಜೊತೆ ಯಾರೂ ಇಲ್ಲ ಅಂತಂದು. ಅವ್ರ ಜೊತೆ ಎಲ್ಲವನ್ನೂ ಮಾಡ್ತಿದ್ಯಾ, ಮಗುನ ಆಟ ಪಾಠನೂ ಮರ್ತು ಬಿಟ್ಟಿದ್ಯಾ ಅಂತ ಮಾತ್ರ ಅವಾಗ ಒಂದು ಏನೋ ಮಾತುಕತೆ ಆಗಿ ಕೊನೆಗೆ ಹೇಳ್ತಾರ. ಏನಂತಂದ್ರೆ, ನನ್ನ ಮಗು ಯಾವತ್ತಿಗೂ ಅದು ಮಗುವೆ, ಅದು ಎಲ್ಲರೂ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದೇ ಇಲ್ಲ ಆ ಮಗು. ಹಾಗೇನೆ ನಮ್ಮ ಮಗುವಿನ ಕೊನೆಯ ಮಾತನ್ನು ಹೇಳಿ ಪಾಠವನ್ನು ಮುಗಿಸ್ತಾರ. ಮತ್ತೆ ಇದು ಉಪಸಂಹಾರ ಅನ್ನೋ ಮಟ್ಟಿಗೆ ಒಂದೇ ಒಂದು ಪ್ಯಾರದಲ್ಲಿ ಮುಗಿಸ್ಬಿಡ್ತಾರ. ಏನಂತಂದ್ರೆ, ರಮೆಯಂತ ಮಕ್ಕಳು ಎಷ್ಟೇ ಬೆಳೆಯಲಿ ಅವು ನಮಗಿಂತ ಸುಖದ ನೆನಪೇ ಸಾಕು. ನೋಡ್ರಿ, ಆ ಮಗು ಒಳ್ಳೆಯದೇ ಮಾಡಲಿ ಅಥವಾ ಕೆಟ್ಟದೇ ಮಾಡಲಿ, ಅದಕ್ಕಿಂತ ನೆನಪು ಯಾವತ್ತಿಗೂ ಶಾಶ್ವತ. ನೀವು ದೊಡ್ಡ ವ್ಯಕ್ತಿಗಳಾಗಿ ಒಂದು ಹುದ್ದೆ ಆಗಿರಲಿ ಅಥವಾ ಎಷ್ಟೋ ಕೆಟ್ಟ ಕೆಲಸ ಮಾಡಿ ನೀವು ಕೀಳೇ ಆದರೂ ಸಹ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಪ್ರೀತಿ ಮಾಡೇ ಮಾಡ್ತಾರೆ. ಇದು ನಿಜವಾದ ಮಾತು. ಕಾರಣ ಆ ಒಂದು ಜಗತ್ತಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮನ್ನ ಜರಿಬಹುದು, ಆದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಪ್ರೀತಿಸ್ತಾರ. ನಿಮಗೆ ಕೈ ಹಿಡಿದ ಗಂಡ ಅಥವಾ ಹೆಂಡತಿ ಸಹ ನಿಮ್ಮನ್ನ ಬಿಟ್ಟು ಹೋಗ್ಬೋದು, ಆದರೆ ತಂದೆ ತಾಯಿಗಳು ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಹೆತ್ತ ಮಗು ನೀವಾಗಿರ್ತೀರಾ. ಅದಕ್ಕೋಸ್ಕರ ನೀವು ಕೆಟ್ಟದೇ ಮಾಡ್ರಿ ಒಳ್ಳೆಯದೇ ಮಾಡ್ರಿ, ನಿಮ್ಮ ನೆನಪಿನಲ್ಲೇ ಅವ್ರು ಬದುಕ್ತಿರ್ತಾರ. ಅಲ್ಲಿ ಮಗು ಅನ್ನೋದು ಅವ್ರಿಗೆ ಜೀವಾಳ, ಜೀವದ ಜ್ಯೋತಿ. ಅದು ನಿಮ್ಮ ಒಂದು ನೆನಪೇ ಅವ್ರಿಗೆ ದೈವ, ನಿಮ್ಮ ಜೀವವೇ ಅವ್ರಿಗೆ ಮುಕ್ತಿ ಅನ್ನೋ ಮಟ್ಟಿಗೆ ಅವರು ಬದುಕ್ತಿರ್ತಾರ. ಆ ತಂದೆ ತಾಯಿಗಳನ್ನ ಯಾವತ್ತೂ ನೀವು ಬಿಡಕ್ಕೆ ಹೋಗಬೇಡ್ರಿ ಅನ್ನೋ ಒಂದು ಮಾತನ್ನ ಈ ಒಂದು ಪಾಠದಲ್ಲಿ ಹೇಳ್ತಾರ. ನಮ್ಮ ಬಾಳನ್ನು ಬೆಳಗಲಿಕ್ಕೆ ಗಾಳಿ ಸುರಿಯದಿದ್ದರೆ ಎಣ್ಣೆ ಬತ್ತಿ ಉಳಿದವೆ. ಯಾವ ಕಾಲಕ್ಕೂ ಇಂಥ ದೀಪಗಳು ನಮ್ಮ ಮನೆಯನ್ನು ನಮ್ಮ ದಿವ್ಯ ಪ್ರಭೆಯಿಂದ ಕಾಂತಿಯುತವನ್ನಾಗಿಸುತ್ತವೆ. ರಮಾ ನಮ್ಮ ಮನೆಯ ಅಂತ ದೀಪ. ನೋಡ್ರಿ, ಅಂತಂದ್ರೆ ನಮ್ಮ ಮನೆಯ ದೀಪದಂತಿರುವಂತಹ ನಮ್ಮ ಈ ದೀಪಗಳು ಅಂದ್ರೆ ಈ ಒಂದು ಮಕ್ಕಳು, ಅವರು ಯಾವತ್ತಿಗೂ ನಮ್ಮ ಮನೆಯನ್ನ ಬೆಳಗಿಸ್ತಾ ಇರ್ತಾವ. ಅದು ಆ ದೀಪದ ಬತ್ತಿಯನ್ನ ನಾವು ಯಾವತ್ತಿಗೂ ಹಸ್ತಾ ಇರ್ಬೇಕಂತ, ಅಂದ್ರೆ ಒಳ್ಳೆಯದನ್ನ ನಾವು ಹೇಳ್ತಿರ್ಬೇಕಂತ. ನೀನು ಹೀಗೆ ಮಾಡು, ಹಾಗೆ ಮಾಡು, ಆ ಮಟ್ಟಿಗೆ ಇರು, ಇಂತಿಂತ ಉದ್ಯೋಗ ಮಾಡು ಅಂದ್ರೆ ನಮ್ಮ ಒಂದೇ ಒಂದು ಕರೆಕ್ಟ್ ಲೈನ್ ಹಾಕಿ ಕೊಟ್ಟಿವೆ ಅಂತಂದ್ರೆ ಅವರು ಆರಾಮಾಗಿ ಹೋಗ್ತಾರೆ. ಅದು ಯಾವತ್ತಿಗೂ ಅದನ್ನ ನಾವು ಏನ್ ಮಾಡ್ಬೋದು, ಕೆಡಿಸ್ಬಾರ್ದು ಅಂತ. ಆ ತಂದೆ ತಾಯಿಗಳ ಕನಸನ್ನ ಈಡೇರಿಸುವುದು ನಮ್ಮೆಲ್ಲರ ಧರ್ಮ. ನಾನು ಒಬ್ಬ ಮಗುವಾಗಿ ನನ್ನ ತಂದೆ ತಾಯಿಯ ಒಂದು ಕನಸನ್ನು ಈಡೇರಿಸುವುದು ನನ್ನ ಧರ್ಮವಾಗಿ ನಾನು ಮುಂದೆ ಹಿಡಿತಾ ಇದ್ದೆ ಅಂತಂದ್ರೆ, ನೀವೆಲ್ಲರೂ ಸಹ ನಿಮ್ಮ ಕನಸುಗಳನ್ನ, ನಿಮ್ಮ ತಂದೆ ತಾಯಿ ಕನಸುಗಳನ್ನ ಈಡೇರಿಸೋಕೆ ನೀವು ಬದುಕಿದ್ದೀರಾ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ನಮ್ಮ ತಂದೆ ತಾಯಿಗಳ ಕನಸನ್ನ ನನಸಾಗಿಸೋಕೆ ನಾವು ಈ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಕೆ ಹೋಗ್ಬೇಕು ಅಂತಂದ್ರೆ ಎಲ್ಲವನ್ನೂ ತೊರೆದು ನಾವು ಕೇವಲ ನಮ್ಮ ಗುರಿಯನ್ನು ಮಾತ್ರ ತಲುಪೋದು ನಮ್ಮ ಉದ್ದೇಶ ಆಗಿರ್ತದೆ ಅಂತಂದು ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೇನಾದರೂ ಇದಕ್ಕೆ ಡಿಸ್ಕಸ್ ಇತ್ತಂದ್ರೆ ನಾವು ಕ್ಲಾಸಲ್ಲಿ ಮಾಡೋಣ. ನಮಸ್ಕಾರ.